ಆರೋಗ್ಯ ರಕ್ಷಣೆ ಮತ್ತು ಸಂಬಂಧಿತ ವೃತ್ತಿಯ ರಾಷ್ಟ್ರೀಯ ಆಯೋಗ ಮಸೂದೆಯನ್ನು ಲೋಕಸಭೆಯಲ್ಲಿಂದು ಅಂಗೀಕರಿಸಲಾಯಿತು. ಪರಿಶೀಲನೆ ಮತ್ತು ಅಂಗೀಕಾರಕ್ಕಾಗಿ ಮಸೂದೆಯನ್ನು ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ಸದನದಲ್ಲಿ ಮಂಡಿಸಿ, ಕೋವಿಡ್ ಸಾಂಕ್ರಾಮಿಕ ವೇಳೆ ವೈದ್ಯರಲ್ಲದೆ ಪ್ರಯೋಗಾಲಯ ತಂತ್ರಜ್ಞರು, ರಕ್ತ ಮಾದರಿ ಪರೀಕ್ಷೆ ನಡೆಸುವವರು, ಫಿಸಿಯೋಥೆರಪಿ ತಜ್ಞರು ಸೇರಿದಂತೆ ಅನೇಕ ವೃತ್ತಿಪರರು ಸೋಂಕಿತರಿಗೆ ಪ್ರಾಣಭಯ ತೊರೆದು ಚಿಕಿತ್ಸೆ ನಡೆಸುತ್ತಿದ್ದಾರೆ. ಈ ಮೂಲಕ ಇವರೆಲ್ಲರೂ ತಮ್ಮ ಪಾತ್ರವನ್ನು ಉತ್ತಮವಾಗಿ ನಿರ್ವಹಿಸಿದ್ದಾರೆ. ಸದ್ಯ 56 ವಿಧದ ಆರೋಗ್ಯ ರಕ್ಷಣೆ ಮತ್ತು ಸಂಬಂಧಿತ ವೃತ್ತಿಪರರಿದ್ದಾರೆ. ಇವರೆಲ್ಲರೂ ಅಸಂಘಟಿತರಾಗಿರುವುದರಿಂದ ಇವರಿಗೆ ಸುರಕ್ಷತೆ, ಆರೋಗ್ಯ ರಕ್ಷಣೆ ಮತ್ತು ಕೌಶಲ್ಯ ತರಬೇತಿ ಒದಗಿಸುವ ನಿಟ್ಟಿನಲ್ಲಿ ಈ ಮಸೂದೆ ಜಾರಿಗೆ ತರಲಾಗುತ್ತಿದೆ ಎಂದರು. ರೆಕಾರ್ಡ್ ಕೀಪರ್ಸ್, ಆಪ್ಟೋಮೆಟ್ರಿಸ್ಟ್ಸ್, ಎಕ್ಸ್-ray technicians and many such professions who are as much, if not more, a critical part of the healthcare system as the doctor himself. After bringing in the historic reform of National Medical Commission in 2019, of which you were all very active contributors to reform and streamline the sector of medical education, we now have another bigger opportunity to transform the much bigger sector of allied and healthcare professions, a group comprising of more than 56 different professions that have been till date unrecognized or unregulated. ಬಳಿಕ ಮಸೂದೆಯನ್ನು ಧ್ವನಿ ಮತದ ಮೂಲಕ ಅಂಗೀಕರಿಸಲಾಯಿತು. I think the ayes have it. The motion is adopted and the bill as passed by Rajya Sabha is passed. ಖನಿಜಗಳ ಮೇಲಿನ ರಾಜಸ್ವ ಇಳಿಕೆ ಕುರಿತಂತೆ ಅಧ್ಯಯನ ಸಮಿತಿಯ ವರದಿಯನ್ನು ಪರಿಶೀಲಿಸಲಾಗುತ್ತಿದೆ ಎಂದು ಗಣಿ ಸಚಿವ ಪ್ರಹ್ಲಾದ್ ಜೋಶಿ ಸದನಕ್ಕೆ ತಿಳಿಸಿದ್ದಾರೆ. ಖನಿಜಗಳ ಮೇಲಿನ ರಾಜಸ್ವ ಪರಿಷ್ಕರಣೆ ಕುರಿತ ಪ್ರಶ್ನೆಗಳಿಗೆ ಉತ್ತರಿಸಿದ ಸಚಿವರು, ಖನಿಜಗಳ ಮೇಲಿನ ರಾಜಸ್ವವನ್ನು ಪ್ರತಿ 3 ವರ್ಷಗಳಿಗೊಮ್ಮೆ 1 ಬಾರಿ ಮಾತ್ರ ಏರಿಕೆ ಮಾಡಲಾಗುತ್ತಿದೆ. ದೇಶದಲ್ಲಿ ಖನಿಜಗಳ ಮೇಲೆ ಹೇರುವ ತೆರಿಗೆ ವಿಶ್ವದಲ್ಲೇ ಅತ್ಯಧಿಕವಾಗಿದೆ. ಸದ್ಯ ಇವುಗಳ ಮೇಲೆ 40% ರಾಜಸ್ವ ವಿಧಿಸಲಾಗುತ್ತಿದೆ. ಇದನ್ನು ಕಡಿತಗೊಳಿಸುವ ಕುರಿತು ಅಧ್ಯಯನ ಸಮಿತಿ ಪ್ರಸ್ತಾವವನ್ನು ಸಲ್ಲಿಸಿದ್ದು, ಸರ್ಕಾರ ಪರಿಶೀಲಿಸಲಿದೆ. ಖನಿಜ ಸಂಪನ್ಮೂಲಗಳ ಮೌಲ್ಯೀಕರಣಕ್ಕಾಗಿ ಸಮಿತಿಯೊಂದನ್ನು ರಚಿಸಲಾಗಿದೆ ಎಂದರು. मेरा निवेदन यह है कि राज्य सरकारों से ज़्यादा आप ऑक्शन में लाइए. ऑलरेडी फ्रॉम 2014, आफ्टर 2014, DMF is added, NMET is added. By that, and also in the recent, and the Odisha is the best example, and you have done well also. You are from Odisha. Your government has done well also. Auction and in the overall mineral sector, they have done well, and very good amount of revenue they are receiving out of that. ರೈಲ್ವೆಯಲ್ಲಿ ಸರ್ಕಾರಿ ಖಾಸಗಿ ಪಾಲುದಾರಿಕೆ ಕುರಿತ ಪ್ರಶ್ನೆಗಳಿಗೆ ಉತ್ತರಿಸಿದ ಸಚಿವ ಪಿಯೂಷ್ ಗೋಯಲ್, ದೇಶದಲ್ಲಿ 150 ಮಾರ್ಗಗಳಲ್ಲಿ ಸರ್ಕಾರಿ ಖಾಸಗಿ ಸಹಭಾಗಿತ್ವದಲ್ಲಿ ರೈಲು ಸೇವೆಗಳನ್ನು ಆರಂಭಿಸಲಾಗುವುದು. ಇದರಿಂದ ಅಪಾರ ಸಂಖ್ಯೆಯ ಉದ್ಯೋಗ ಸೃಷ್ಟಿಯಾಗಲಿದ್ದು, ಈಗಿರುವ ಸಿಬ್ಬಂದಿಗೂ ಉದ್ಯೋಗ ನಷ್ಟವಾಗುವುದಿಲ್ಲ. ರೈಲ್ವೆ ಸಿಬ್ಬಂದಿಯ ಹಕ್ಕುಗಳ ರಕ್ಷಣೆಗೆ ಸರ್ಕಾರ ಬದ್ಧವಾಗಿದೆ. ಈಗಾಗಲೇ ತೇಜಸ್ ರೈಲು ಉತ್ತಮ ಸೌಲಭ್ಯಗಳೊಂದಿಗೆ ಸೇವೆ ಸಲ್ಲಿಸುತ್ತಿದೆ ಎಂದರು. ಈಗಾಗಲೇ ಸರಕು ಸಾಗಾಣಿಕೆಯಲ್ಲೂ ಸರ್ಕಾರಿ ಖಾಸಗಿ ಪಾಲುದಾರಿಕೆ ಅನುಸರಿಸಲಾಗುತ್ತಿದ್ದು, ರೈಲ್ವೆ ಕಾರಿಡಾರ್ಗಳು ಪೂರ್ಣಗೊಂಡ ನಂತರ ಈ ರೈಲು ಸೇವೆಗಳ ಸಂಖ್ಯೆಯನ್ನು ಹೆಚ್ಚಿಸಲಾಗುವುದು ಎಂದರು. जो पैसा हम बचाएंगे उससे जो बाकी प्रोजेक्ट चल रहे हैं उसको हम और तेज गति से फिर इस्तेमाल कर सकते हैं प्रोजेक्ट्स कंप्लीट करने में. लेकिन वर्तमान स्थिति यह है कि कॉनकॉर 17-18 प्राइवेट प्लेयर्स के साथ ऑलरेडी पब्लिक प्राइवेट पार्टनरशिप में फ्रेट ट्रेन्स भी चला रही है. थैंक यू. ಬ್ರಾಡ್ಬ್ಯಾಂಡ್ ಮಿಷನ್ 1919 ರಾಷ್ಟ್ರೀಯ ಬ್ರಾಡ್ಬ್ಯಾಂಡ್ ಮಿಷನ್ ಕುರಿತ ಪ್ರಶ್ನೆಗಳಿಗೆ ಉತ್ತರಿಸಿದ ಸಂಪರ್ಕ ಖಾತೆ ಸಚಿವ ರವಿಶಂಕರ್ ಪ್ರಸಾದ್, ಈ ಮಿಷನ್ ಅಡಿ ಸಂಪರ್ಕ ಮೂಲಸೌಕರ್ಯವನ್ನು ಹೆಚ್ಚಿಸಲಾಗುತ್ತಿದ್ದು, 90,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಿಗೆ ಆಪ್ಟಿಕಲ್ ಫೈಬರ್ ಒದಗಿಸಲಾಗುತ್ತಿದೆ. ದೇಶದಲ್ಲಿ ಡೇಟಾ ಬಳಕೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಬೇಡಿಕೆಯನ್ನು ಪೂರೈಸಲು ಸರ್ಕಾರ ಈ ಯೋಜನೆಯಡಿ ಕ್ರಮ ಕೈಗೊಂಡಿದೆ ಎಂದರು. Therefore, we are providing 70,000 crore from our
USFO, and that will be done, suppose in Northeast, in gap areas, we keep on giving funding. Data consumption, जो जुलाई 2019 में सिर्फ 60 टेराबाइट था, वो आज 1785 टेराबाइट पर मंथ हो गया है सर। ये उसकी उपलब्धता बढ़ी है क्योंकि लोग उसको कंज्यूम कर रहे हैं। और सर हम लोगों ने FTTH कनेक्शन सर गांव में 4,86,040 to schools, to Anganwadis, to post office, to health welfare center, पुलिस स्टेशन, एनिमल हस्बेंड्री, राशन शॉप सबको दिया है। और जिसमें प्राइवेट में दिया है सर 1,22,039। All this shows increasing trend of data consumption because of Bharat. ಇನ್ಸ್ಟಿಟ್ಯೂಷನ್ಸ್ में वो बच्चे ಮಕ್ಕಳ ಆರೈಕೆ ಮತ್ತು ರಕ್ಷಣೆಯ ಬಾಲ ನ್ಯಾಯ ತಿದ್ದುಪಡಿ ಮಸೂದೆಯನ್ನು ಲೋಕಸಭೆ ಇಂದು ಅಂಗೀಕರಿಸಿದೆ. ಮಸೂದೆ ಮಂಡಿಸಿ ಮಾತನಾಡಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಸ್ಮೃತಿ ಇರಾನಿ, ಕೇಂದ್ರ ಸರ್ಕಾರ ರಾಜ್ಯಗಳೊಂದಿಗೆ ಸಮನ್ವಯತೆ ಸಾಧಿಸಿ ಮಕ್ಕಳ ಕುರಿತ ನಿಯಮಗಳಲ್ಲಿ ಬದಲಾವಣೆ ತಂದಿದೆ. ಮಕ್ಕಳ ಹಕ್ಕುಗಳ ರಕ್ಷಣೆಯ ಹಕ್ಕುಗಳ ರಾಷ್ಟ್ರೀಯ ಆಯೋಗ ದೇಶದಲ್ಲಿನ 7,000 ಮಕ್ಕಳ ಆರೈಕೆ ಕೇಂದ್ರಗಳ ಲೆಕ್ಕ ಪರಿಶೋಧನೆ ನಡೆಸಿದ್ದು, ಇವುಗಳಲ್ಲಿ ಬಹುತೇಕ ಕೇಂದ್ರಗಳು ಬಾಲ ನ್ಯಾಯ ಕಾಯ್ದೆ ಅಡಿ ನೋಂದಣಿ ಮಾಡಿಸಿಕೊಂಡಿಲ್ಲ. ಈ ಕೇಂದ್ರಗಳಲ್ಲಿ ಮಕ್ಕಳಿಗೆ ಅಗತ್ಯವಿರುವ ಕುಡಿಯುವ ನೀರು, ಶೌಚಾಲಯ, ಪ್ರತ್ಯೇಕ ಹಾಸಿಗೆ ಮುಂತಾದ ಸೌಲಭ್ಯಗಳನ್ನು ಒದಗಿಸಿಲ್ಲ. ಈ ಕೇಂದ್ರಗಳ ಸೂಕ್ತ ನಿಯಂತ್ರಣಕ್ಕಾಗಿ ತಿದ್ದುಪಡಿಯನ್ನು ತರಲಾಗಿದೆ. ಮಕ್ಕಳ ದತ್ತು ಕುರಿತ ಸಂಪೂರ್ಣ ಅಧಿಕಾರವನ್ನು ಜಿಲ್ಲಾಧಿಕಾರಿಗಳಿಗೆ ನೀಡಲಾಗಿದೆ ಎಂದರು.